ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಜೀರಾ ಜ್ಯೂಸ್ ಅಂದರೆ ಅಂಗಡಿಲಿ ಕುಡಿತಿರಲ್ಲ, ಸೇಮ್ ಟೇಸ್ಟ್ ಬರುತ್ತೆ. ಇವಾಗ ನಾನು ಒಂದು ಕಪ್ಪು ಹುಣಸೆಹಣ್ಣು ನೆನೆ ಹಾಕಿ ಹುಣಸೆಹಣ್ಣು ರಸನ ತೊಗೋಬೇಕು ಅಂತ ಕಿವುಚ್ಕೊತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಕಾಳು ಮೆಣಸು, 2 ಏಲಕ್ಕಿ ಮತ್ತು 1 ಕಪ್ ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ನಾನು ಹುಣಸೆಹಣ್ಣು ರಸನ ಚೆನ್ನಾಗಿ ಕಿವುಚಿ ಅದರ ರಸನ ತೆಗೆದಿಟ್ಕೊಂಡಿದ್ದೀನಿ, ಸೋಸಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಬೆಲ್ಲ, ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ನಿಮಗೆ, ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಅಷ್ಟು ಬೆಲ್ಲನ ತೊಗೊಂಡು ನೀವು ಕರಗಿಸ್ಕೊಂಡು ನೀವು ಹುಣಸೆಹಣ್ಣು ರಸಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಸೇಮ್ ಬೇಕ್ರಿಲಿ ನೀವು ಹೇಗೆ ತೊಗೊಂಡು ಕುಡಿತೀರಾ ಜೀರಾ ಜ್ಯೂಸು, ಅದೇ ಟೇಸ್ಟ್ ಇರುತ್ತೆ. ನೀವು ಕೋಲ್ಡ್ ಬೇಕಿದ್ದರೆ ನೀವು ಐಸ್ ಕ್ಯೂಬ್ನೂ ಸಹ ಸೇರಿಸ್ಕೊಂಡು ನೀವು ಕುಡಿಯೋದ್ರಿಂದ ಸೇಮ್ ಟೇಸ್ಟ್ ಬರುತ್ತೆ. ಆ ಟೇಸ್ಟ್ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಕುಟಾಣಿಗೆ ಜೀರಿಗೆ ಮತ್ತು ಮೆಣಸು, ಏಲಕ್ಕಿನ ಕುಟಾಣಿಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಬೆಲ್ಲದ ರಸದೊಳಗಡೆ ಸೇರಿಸ್ಕೊಂಡು ಅದರೊಳಗಡೆ 1 ಸ್ಪೂನು ಉಪ್ಪನ್ನು ಸಹ ನಾನು ಸೇರಿಸಿದ್ದೀನಿ. ನಾನು ಉಪ್ಪು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ನೀವು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಈಗ ಜ್ಯೂಸ್ ರೆಡಿಯಾಗಿದೆ. ಕೋಲ್ಡ್ ಐಸ್ ಬೇಕು ಅಂದರೆ ಐಸ್ ಹಾಕೋಬೋದು, ಇಲ್ಲ ನಿಮ್ಗೆ ಯಾವ ಥರ ಬೇಡ ಅಂತ ಅಂದರೆ ಹಾಗೇ ಕುಡಿಬೋದು. ಜ್ಯೂಸ್ ಮಾತ್ರ ಸೂಪರಾಗಿ ಇರೋ ಟೇಸ್ಟ್ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್